ಗಾಯ್ಸ್ ಎಲ್ಲರಿಗೂ ಭರತ್ ಭಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಶೆಡ್ ಅಲ್ಲಿ ಅಂದ್ರೆ ಮಾಳಪ್ನಟ್ಟಿ ಹತ್ರ ಒಂದು ಶೆಡ್ ಅಲ್ಲಿ ಗಣಪತಿಗಳನ್ನ ಮಾಡ್ತಿದ್ದಾರೆ. ತುಂಬಾ ಜನ ಕೇಳ್ತಿದ್ರಿ, ಸೊ ಹಂಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಗಣಪತಿಗಳನ್ನ ಯಾವ್ಯಾವ ತರ ಇದಾವೆ, ಯಾವ ಗಣಪತಿ ಎಷ್ಟು ಮತ್ತೆ ಏನ್ ಪ್ರಬೋಳಿ ವರ್ಕ್ ಕೊಡ್ತಿದಾರೋ ಇಲ್ಲ ಅಂತ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಒಳಗಡೆ ಹೋಗಿ ನಿಮ್ಗೆಲ್ಲ ಗಣಪತಿಗಳನ್ನ ಅದ್ರ ಮಾಹಿತಿನ ಕೊಡ್ತೀನಿ. ಸೊ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋ ನನ್ನ ಚಾನಲ್ ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ. ಈಗ ಟ್ರೆಂಡಿಂಗ್ ಅಲ್ಲಿ ಗಣಪತಿ ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಯಾರಿಗೂ ಕೂಡ ಮಿಸ್ ಮಾಡದಲ್ಲೇ ಪ್ರತಿಯೊಂದು ವಿಡಿಯೋಗಳು ಕೊಡ್ತಾನೆ ಹೋಗ್ತೀನಿ. ಹಿಂದೂ ಗಣಪತಿ ಅಪ್ಡೇಟ್ ಆಗಿರ್ಬೋದು, ಫುಲ್ ಗಣಪತಿ ಅಪ್ಡೇಟ್ ಏನೇನು ಇದೆಯಲ್ಲ ಅದೆಲ್ಲ ಅಪ್ಡೇಟ್ ಬರ್ತಾನೆ ಇರುತ್ತೆ. ಸೊ ಹಂಗಾಗಿ ಒಳಗಡೆ ಹೋಗಿ ಗಣಪತಿಗಳನ್ನ ನೋಡೋಣ, ಅವ್ರ ಹತ್ರನು ಮಾತಾಡ್ಸೋಣ, ಬನ್ನಿ ಹೋಗೋಣ. ಗೈಸ್ ನೀವೇನ್ ನೋಡ್ತಿದ್ದೀರಲ್ಲ ಇವಾಗ, ಗೈಸ್ ಇವಾಗ ಏನ್ ನೋಡ್ತಿದ್ದೀರ ನೀವೆಲ್ಲ ಇಲ್ಲಿ ನೋಡ್ತಿರ್ಬೋದು. ಅಲ್ಲೇ ವರ್ಕಿಂಗ್ ನಡೀತಿದೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಆಗ ಈ ಕಡೆ ಸೈಡ್ ಆಗಿರ್ಬೋದು, ಈ ಕಡೆ ಸೈಡ್ ಆಗಿರ್ಬೋದು, ತುಂಬಾ ವರ್ಕ್ ನಡೀತಿದಾವೆ. ಅಂಡ್ ಪ್ರಬೋಳಿ ಕೂಡ ಮಾಡ್ತಿದ್ದಾರೆ ಇವರೇ ಓನ್ ಆಗಿ. ಈ ವರ್ಷದಿಂದ ಪ್ರಬೋಳಿ ಕೂಡ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ತುಂಬಾ ಇಲ್ಲಿ ಸುಮಾರು ಒಂದು 8 ಅಡಿ ಗಣಪತಿ ಇದಾವಲ್ಲ ಸರ್, 8 ಅಡಿ ತನಕ ಗಣಪತಿಗಳು ಇದಾವೆ, ನೀವು ನೋಡ್ತಿರ್ಬೋದು. ಆ ಕಡೆ ಒಂದ್ ಕಡೆಯಿಂದ ನಾವು ತೋರ್ಸ್ಕೊಂಡು ಹೋಗೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಅವ್ರ ಹತ್ರನೇ ಕೇಳ್ಕೊಂಡ ಏನು ಎತ್ತ ಅಂತ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಬನ್ನಿ ಸರ್, ಬನ್ನಿ. ಗಣಪತಿ ಈ ವರ್ಷ ಎಷ್ಟು ಗಣಪತಿ ಮಾಡಿದೀರಾ, ಏನ್ ಯಾವ ತರ ವೆರೈಟಿಗಳು ಮಾಡಿದೀರಾ, ಏನು ಎತ್ತ ಅದ್ರ ಬಗ್ಗೆ ಮಾಹಿತಿ. ನಾವು ಅರ್ಧ ಅಡಿಯಿಂದ ಹಿಡಿದ್ಬಿಟ್ಟು ಸುಮಾರು 8 ಅಡಿ ತನಕ ಮಣ್ಣಿನ ಮೂರ್ತಿಗಳನ್ನ ಮಾಡ್ತಾ ಇದೀವಿ. ನಾವು ಸಣ್ಣ ಗಣೇಶಗಳನ್ನೆಲ್ಲ 3 ಅಡಿ ಒಳಗಳೆಲ್ಲ ದೊಡ್ಡಪೇಟೆಯಲ್ಲಿ ಮೈಸೂರು ಕೆಫೆ ಹೋಟ್ಲ ಹತ್ರ ಮಾಡ್ತಾ ಇದೀವಿ. ಇಲ್ಲಿ 5 ಅಡಿಯಿಂದ ಮೇಘಲಾವು ಇಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ಇದು ಅಡ್ರೆಸ್ ಮಾಳಪ್ನಟ್ಟಿ ಹತ್ರ ಗಾರ್ಮೆಂಟ್ಸ್ ಇಂದನೇ ಧವಳಗಿರಿ ಬಡಾವಣೆ 3ನೇ ಅಂತ ಆಪೋಸಿಟ್ ರೋಡ್ ನಲ್ಲಿ ಮಾಡ್ತಿರೋದು, ಗೋಡನಲ್ಲಿ. ಸುಮಾರು ಒಂದು 5-6 ತಿಂಗಳಿಂದಲೂ ಗಣೇಶನ ಮೂರ್ತಿ ಮಾಡ್ತಾ ಇದೀವಿ. ಅಂದ್ರೆ ಇದು ಓನ್ ನಮ್ಮ ಕುಟುಂಬನೇ ಮಾಡ್ತಿರೋದು. ಅಂದ್ರೆ ನಮ್ಮ ತಂದೆರು ಮತ್ತೆ ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಸೇರಿ ಮಾಡ್ತಿರೋದು. ಎಲ್ಲ ಇದರಲ್ಲಿ ಮಣ್ಣಿನೆಲ್ಲ ಒಳ್ಳೆ ಚಿತ್ತಾಜೂರ್ ಹತ್ರ ಕಡೂರಿಂದ ತರಿಸ್ಬಿಟ್ಟು ಅದ ಮಾಡ್ಬಿಟ್ಟು ನಾವು ಮಣ್ಣಿನ ಮೂರ್ತಿ ಮಾಡ್ತೀವಿ. ಈ ಸರಿ ಬೇಡಿಕೆನೂ ಚೆನ್ನಾಗಿದೆ. ನಮ್ಮ ಹ್ಯಾಂಡ್ ವರ್ಕ್ ಮೇನ್ ಹ್ಯಾಂಡ್ ವರ್ಕ್ ಯಾವ ತರ ಹುಡುಗರು ಫೋಟೋ ಕೊಡ್ತಾರೋ ಆ ಆಂಗಲ್ ಅಲ್ಲಿ ಆ ಫೋಟೋ ನೋಡ್ಕೊಂಡ್ಬಿಟ್ಟು ಗಣೇಶನ ಮೂರ್ತಿಗಳನ್ನ ಮಾಡ್ತೀವಿ. ಸುತ್ತಮುತ್ತಲು ಹಳ್ಳಿಯರು ಮತ್ತೆ ಹೊರಗಡೆಯಿಂದಲೂ ಬುಕ್ ಮಾಡ್ತಾ ಇದಾರೆ, ಫೋನ್ ಮಾಡ್ತಾ ಇದಾರೆ, ಆರ್ಡರ್ ಕೊಡ್ತಾ ಇದಾರೆ. ಚೆನ್ನಾಗಿದೆ ಬೇಡಿಕೆ. ಅಂದ್ರೆ ಎಷ್ಟು ಗಣಪತಿ ಮಾಡಿದ್ದಾರೆ ಈ ಸರಿ? ಸಣ್ಣವು ಅರ್ಧ ಅಡಿಯಿಂದ ಹಿಡಿದು ಟೋಟಲ್ ಒಂದು 500 ಮೂರ್ತಿ ಮಾಡಿದೀವಿ. ಅಂದ್ರೆ ಈಗ ಬರೀ ದೊಡ್ಡವೇ ಒಂದು 60-70 ಆಗಿದೆ. ಸಣ್ಣವೆಲ್ಲ ಒಂದು 200-300 ಮನೆ ಕುಂಡ್ರಸವೆಲ್ಲ ಒಂದು 200-300 ಮಾಡಿದೀವಿ. ಚೆನ್ನಾಗಿ ಹೋಗ್ತಿದಾವೆ. ಮತ್ತೆ ಈ ಸರಿ ಏನ್ ಪ್ರಬೋಳಿ ವರ್ಕ್ ಏನು? ಈ ಸರಿ ಫೈಬರ್ ವರ್ಕ್ ಮಾಡ್ತಿದೀವಿ. ಕೃಷ್ಣನ ಅವತಾರ ಮಾಡಿದೀವಿ, ಪರಮೇಶ್ವರನ ಅವತಾರ ಮಾಡಿದೀವಿ. ಮತ್ತೆ ಸ್ಟೈಲ್ ಆಗಿ ಕುತ್ಕೊಂಡಿರೋ ತರ ಬಾಂಬೆ ಶೇಪ್ ತರ ಕೇಳ್ತಿದ್ದಾರೆ, ಆ ತರ ಮಾಡ್ತಾ ಇದೀವಿ. ಯಾವ ತರ ಡಿಸೈನ್ ಬೇಕೋ ಆ ತರ. ಈ ತರ ವಾಲ್ಮೀಕಿ ಕೊಟ್ಟಿದ್ದಾರೆ, ವಾಲ್ಮೀಕಿ ಈಗ ಮಾಡ್ತಾ ಇದೀವಿ. ಆರ್ಡರ್ ನಾವಲ್ಲ ಆಲ್ಮೋಸ್ಟ್ ಅಲ್ಲಿ ಮುಗಿಯಕ್ ಬಂದಿದಾವೆ. ಪರಮೇಶ್ವರನ ಅವತಾರ ಒಂದೇ ಮಾಡ್ಲು ಒಂದು 5-6 ಪೀಸು ಬುಕಿಂಗ್ ಆಗಿದಾವೆ. ಅಂದ್ರೆ ಏನ್ ರೇಟ್ ಇದೆ ಸರ್ ಇಲ್ಲಿ ಗಣಪತಿಗಳು? ಇಲ್ಲಿ 15,000ದಿಂದ ಒಂದು 40,000 ರೂಪಾಯಿ ತನಕಲೂ ಇದೆ. ಸ್ಟೋನ್ ವರ್ಕ್ ಬೇಕಂದ್ರೆ ಸ್ಟೋನ್ ವರ್ಕ್ ಮಾಡ್ಕೊಡ್ತಿದ್ವಿ. ಆರ್ಚ್ ಬ್ಯಾಕ್ ಗ್ರೌಂಡ್ ಆರ್ಚ್ನಾಗೆ 3 ನಮೂನಿ ಮಾಡಿದೀವಿ. ಆತರ ನವಿಲಿಂದು ಪ್ರಭಾವಳಿ ಬೇಕು ಅಂದ್ರೆ ನವಿಲಿಂದು. ಸಿಂಪಲ್ ಆಗಿ ಗಣಪತಿಗೆ ಸೇರೆ ಫಿಕ್ಸ್ ಮಾಡಿದ್ರೆ ಸಪರೇಟ್ ಚಾರ್ಜ್ ಆಗುತ್ತೆ. ಅದೆಷ್ಟು ಚಾರ್ಜ್ ಆಗುತ್ತೆ? ಅದು ಒಂದೊಂದು ಡಿಸೈನಿಗೆ ಒಂದೊಂದು ರೇಟ್ ಆಗುತ್ತೆ. ಗಣೇಶಗೆ ಒಂದು 25,000 ಆದ್ರೆ ಅದಕ್ಕೊಂದು 8,000 10,000, ಸಣ್ಣವಾದ್ರೆ ಒಂದು 5,000 ಆ ತರ ಮಾಡ್ತಾ ಇದೀವಿ. 3 ಡಿಸೈನ್ ಮಾಡಿದ್ದೀರಾ? 3 ಡಿಸೈನ್, 3 ವೆರೈಟಿ ಡಿಸೈನ್ ಇದೆ. ಬಂದು ಮುಂಚೆನೆ ಹೇಳಬೇಕು ಆರ್ಚ್ಗಳು ಯಾವ ಬೇಕು ಅಂತ ಮುಂಚೆನೆ ಹೇಳಬೇಕು. ಆರ್ಚ್ಗಳು ಅಲ್ಲ ನೀವು ಹಂಗೆ ಗಣಪತಿಗೆ ಜೊತೆಯಾಗಿ ಏನು ಆರ್ಚ್ ಕೊಡ್ತಿಲ್ಲ, ಸಪರೇಟ್ ಬೇಕಾದ್ರೆ ತಗೋಬಹುದು. ಬೇಡ ಅಂದ್ರೆ ಅವ್ರಿಗೆ ಅಮೌಂಟ್ ಕಮ್ಮಿ ಆಗ್ಬೇಕು ಅಂದ್ರೆ ಬರೀ ಗಣೇಶನ ಮೂರ್ತಿನ ಒಂದೇ ತಗೊಂಡೋದ್ರೆ ನಡೀತದೆ. ಅಂದ್ರೆ ಇಲ್ಲೆಲ್ಲ ಒಂದು ಈ ಶೆಡ್ ಅಲ್ಲಿ ಇರೋಂತ ಗಣಪತಿ ಒಂದು 25 ರೇಂಜ್ ಇದಾವ? ಒಂದ್ 20 ರೇಂಜಿಗೆ 16ರಿಂದಲೂ ಸ್ಟಾರ್ಟ್ ಆಗಿದಾವೆ. 16,000ದಿಂದಲೂ ಇದೆ. 16ರಿಂದ ಬರೀ ಗಣೇಶನ ಮೂರ್ತಿ ಆದ್ರೆ 16,000ದಿಂದ ಹಿಡಿದು 50,000 ತನಕಲೂ ಇದೆ. ತೋರ್ಸ್ಕೊಂಡು ಹೋಗ್ತೀರಾ? ನೋಡ್ಕೊಂಡು ಹೋಗೋಣ ಬನ್ನಿ. ಆ ಕಡೆ ಈ ಕಡೆ ದಿಂಬು, ಆಮೇಲೆ ಕೆಳಗೆ ಬ್ಯಾಕ್ ಗ್ರೌಂಡ್ ಅವೆಲ್ಲ ಬರುತ್ತೆ. ಆ ತರ ಕೊಡ್ತೀವಿ. ಸರಿ, ಎಲ್ಲ ಬ್ಯಾಕ್ ಗ್ರೌಂಡ್ಗಳು ಜಾಸ್ತಿ. ಇನ್ನು ಡಿಸೈನ್ ವರ್ಕ್ ಇದು ಪರಮೇಶ್ವರನ ಅವತಾರ, ಇದು ವಿಷ್ಣು ಅವತಾರ, ಇದು ಪೇಟ ಗಾಂಭೀರ್ಯದಿಂದ ರಾಜ ಕೊಡುತ್ತೆ, ಗದೆ ಬರುತ್ತೆ ಆ ತರ. ಇದು ಶಿವಾಜಿ ತರ ಬರುತ್ತೆ. ಹೇಳಿ ಹೋಗಿದ್ದಾರೆ.
ಹಾ ಇದು ಸರ್ಪದ್ದು, ಇದು ವಿಷ್ಣು ಅವತಾರದಲ್ಲಿ ಪರಮೇಶ್ವರನ್ ತರ ಇದು ಬಿಲ್ಲು ಬಾಣ ಕೊಡ್ಬೇಕು ಆ ತರನು ಹೇಳಿದ್ದಾರೆ, ಮಾಡ್ತೀವಿ. ಇವೆಲ್ಲ ಬುಕ್ಕಿಂಗ್ 20ರಿಂದ ಸ್ಟಾರ್ಟ್ ಮಾಡಿದೀವಿ, 7 ಹೋಗಿದ್ದಾರೆ, 20ರಿಂದ ಬುಕ್ಕಿಂಗ್ ಅನೌನ್ಸ್ ಮಾಡಿದೀವಿ. ಇದು ಒಂಥರ ಸಿಂಪಲ್ ಆಗಿ ಮೂರ್ತಿ ನಾಟ್ಯ ತರ ಮಾಡ್ತಿರೋ ತರ ಕುತ್ಕೊಂಡಿದಾರಲ್ಲಿ ವೆರೈಟಿ. ಇದೆಲ್ಲ ಬಟ್ಟೆ ಪೇಟ ಎಲ್ಲ ವೆಲ್ವೆಟ್ ಬಟ್ಟೆ ಬರುತ್ತೆ, ಅವಾಗ ಕಾಸ್ಟ್ಯೂಮು ಅವೆಲ್ಲ ಬರುತ್ತಲ್ಲ, ಸ್ಟೋನ್ ಎಲ್ಲ ಬರುತ್ತ, ಅವಾಗ ಗೇಟ ಬರ್ತವೆ. ಇವೆಲ್ಲ ಡಿಸೈನ್, ಇವೆಲ್ಲ ಡಿಸೈನ್ ಎಲ್ಲ ವೆಲ್ವೆಟ್ ಬಟ್ಟೆಗೆ, ಅವಾಗ ಗೇಟ ಬರ್ತಾವ, ಅಟ್ರಾಕ್ಷನ್ ಆಗಿ ಕಾಣ್ತವೆ. ಗಣೇಶ ಅಟ್ರಾಕ್ಷನ್ ಆಗಿದೆ. ಆ ಕಡೆ ಈ ಕಡೆ ಒಂದು ಬಸವಣ್ಣ ಬರುತ್ತೆ, ಒಂದು ದಿಂಬ್ ಬರುತ್ತೆ, ಇನ್ನು ಆ ಕಡೆ ಈ ಕಡೆ ಡಿಸೈನ್ ಎಲ್ಲ ಬರುತ್ತೆ, ಚೆನ್ನಾಗಿದೆ ವೆರೈಟಿ. ಇದು ಸ್ಟೈಲ್ ಆಗಿ ಕೂತಿರೋದು. ಇದು ನಮ್ಮವೆಲ್ಲ ಹ್ಯಾಂಡ್ ವರ್ಕ್ ಇರೋದ್ರಿಂದ ನಮ್ಗೆ ಅಪೇಕ್ಷೆ ಫಿನಿಶಿಂಗ್ ಇರುತ್ತೆ ಮೇನು, ಹಂಗಾಗಿ ಲೈಕ್ ಮಾಡ್ತಾರೆ ಗಣೇಶಗಳನ್ನ. ಆಮೇಲೆ ಪೇಂಟ್ ಎಲ್ಲ ವಾಟರ್ ಬೇಸ್ ಮಾಡ್ತೀವಿ, ಆಯಿಲ್ ಪೇಂಟ್ ಮಾಡಲ್ಲ. ಈ ಚಕ್ಲ ಬಕ್ಲ ಕುತ್ಕೊಂಡು ಲಿಂಗಕ್ಕೆ ಹೂ ಹಾಕೋ ತರ ಮಾಡಿದೀವಿ, ಎಲ್ಲ ಫೋಟೋ ಕೊಟ್ಟಿದ್ದಾರೆ. ಇದು ಪರಮೇಶ್ವರನ ಅವತಾರನೇ. ಇದರಲ್ಲಿ ಕಾಲಲ್ಲಿ ನಂದಿ ಬರುತ್ತೆ, ಪರಮೇಶ್ವರನ ಅವತಾರ, ಇಲ್ಲಿ ತ್ರಿಶೂಲ ಬರುತ್ತೆ, ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಬರುತ್ತೆ, ಆಮೇಲೆ ಕೆಳಗೆಲ್ಲ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಎಲ್ಲ 7 ಹೋಗ್ತಿದ್ದಾರೆ. ಬುಕ್ಕಿಂಗ್ ಬೇಗ ಬಂದ್ರೆ ಸಿಗ್ತಾವ್ ನೋಡ್ರಿ ಡಿಸೈನ್. ಇದರಲ್ಲಿ ಇದು ವೆರೈಟಿ ಅದೇ ಪರಮೇಶ್ವರನ್ರಾಗೆ, ಇದು ಕಾಲ್ ಮೇಲೆ ಕಾಲ್ ಹಾಕಿದೆ, ಇದು ಡಿಫ್ರೆಂಟ್ ಆಗಿದೆ. ಹ್ಯಾಂಡ್ ವರ್ಕ್ ಆಗೋದ್ರಿಂದ ಕೆಲಸ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಸಿದ್ದೇಶ್ ಅನ್ಬಿಟ್ಟು ನಾವು ದೊಡ್ಡಪೇಟೆಲ್ಲ ಇರೋದು, ಇಲ್ಲಿ ಮಾಳಪ್ನಟ್ಟಲ್ಲಿ ಗಣೇಶನ್ ಮಾಡ್ತಿದ್ದೀವಿ. ಎಕ್ಸಾಕ್ಟ್ ಅಡ್ರೆಸ್ ಎಗ್ಜೆಸ್ ಅಡ್ರೆಸ್ ಅಂದ್ಬಿಟ್ರೆ ಮಾಳಪ್ನಟ್ಟಿ ಬರುತ್ತೆ, ಅಲ್ಲಿ ದಾವಣಗೆರೆ ಬಡಾವಣೆ 3ನೇ ಅಂತ ಬೋರ್ಡ್ ಇದೆ, ಅದ್ರ ಆಪೋಸಿಟ್ ರೋಡೇ ನಮ್ ಗೋಡನ್ ಇರೋದು. ಸ್ವಲ್ಪ ಅಲ್ಲಿ ಬಂದು ಕಾಲ್ ಮಾಡಿದ್ರೆ ಯಾರು ಬಂದ್ರೆ ನಾವು ಪಿಕಪ್ ಮಾಡಿ. ನಮ್ ನಂಬರು 8197602996 ಅಂತ. ಹಾ.